ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡಿದ್ದಾರೆ ಅತ್ತೆ. ಸೊ ಅದಕ್ಕೋಸ್ಕರ ಮನೇಲಿ ಕಳಸ ಸ್ಥಾಪನೆ ಮಾಡಬೇಕಿತ್ತು. ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮೊದಲಿಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಕುಕ್ಕಿಂಗ್ ಬೇರೆ ಮಾಡಬೇಕಿತ್ತು. 60 ಜನ ಬರ್ತಾರೆ ಅಂತ ಹೇಳಿದರು. ಎಲ್ಲ ಮಾಲೆ ಹಾಕಿಸ್ಕೊಂಡಿರೋರೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಫೈನಲಿ ಈ ಥರ ಮನೆ ರೆಡಿ ಮಾಡಿದೆ. ದೇವ್ರ ಮನೆ ರೆಡಿ ಮಾಡಾದ್ಮೇಲೆ ಇನ್ನು ಅವರು ಕೂಡ ಓಂ ಶಕ್ತಿಗೆ ಏನೇನು ಬೇಕು, ಕಳಸ ಸ್ಥಾಪನೆಗೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದರು. 60 ಜನ ಬರ್ತೀನಿ ಅಂತ ಹೇಳಿದರು ಊಟಕ್ಕೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಅಡುಗೆ ಮಾಡಬೇಕಿತ್ತು. ಅದಕ್ಕೆ ಏನೇನು ಬೇಕು ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಕಳಸನೂ ಕೂಡ ಎಲ್ಲನೂ ಚೆನ್ನಾಗಿ ಸ್ಥಾಪನೆ ಮಾಡೋಣ ಅಂತ ಹೇಳಿ. ಹಂಗೆ ಓಂ ಶಕ್ತಿಯವರು ಬರ್ತಾರಲ್ಲ, ಅವ್ರು ಬಂದವರಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಹೇಳಿ ತಾಂಬೂಲಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ರೀತಿ ಬಂದವರಿಗೆ ಪಾಕನ್ನು ಕೂಡ ದೇವ್ರಿಗೆ ಭಕ್ತಿ ಒಂದು ಸ್ವಲ್ಪ ಜಾಸ್ತಿನೇ. ಯಾಕಂದರೆ ಅವ್ರು ಏನು ಹೇಳ್ತಾಯಿದ್ರು ಅದನ್ನು ಕೂಡ ನೋಡಿಕೊಂಡು ಅವನೇ ಹೇಳ್ತಾ ಇದ್ದ. ನೋಡಿ ಯಾವ ಥರ ಹೇಳ್ತಾ ಇದ್ದಾರೆ. ಕೋಸಂಬರಿ, ರಸಮ್ಮು, ಏನೇನು ಬೇಕೋ ಹಪ್ಪಳ ಎಲ್ಲನೂ ಕೂಡ ಒಂದು 6 ಥರದ ಐಟಮ್ ಎಲ್ಲ ರೆಡಿ ಮಾಡಿ ಆಗೋಗಿತ್ತು. ಅವ್ರು ಬಂದರೆ ಇನ್ನೇನು ಊಟ ಮಾಡಿ ಕಳಿಸ್ಕೊಡೋಗ್ಬೇಕಿತ್ತು. ಫೈನಲಿ ಈ ವ್ಲಾಗು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.